लाइफ स्टाइल फर्नीचर सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, बिजापुर। ನಾವು ಮೊದಲ ಆದ್ಯತೆ ಹಿಂದೂಗಳಿಗೆ. ಮುಸ್ಲಿಮರು ಏನು ಕಾಫಿರರ ಜಾತ್ರೆಯಲ್ಲಿ ಬರುವುದು, ವ್ಯಾಪಾರ ಮಾಡೋದು, ಕಾಫಿರ್ ಕೊಟ್ಟ ಹಣದಿಂದ ಅವ್ರು ಲಾಭ ಮಾಡಿದ್ರೆ ಅದು ಅವ್ರು ಹರಾಮ್ ಆಗ್ತದೆ. ಅವರೇ ವಿಚಾರ ಮಾಡಿ ದೂರ ಸರಿಬಿಡೋದು. ಹಿಂದೂಗಳ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅವರು ಯಾವುದೇ ರೀತಿ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಸರ್, ಈಗ ನೀವು ಡೆಲ್ಲಿಗೆ ಹೋಗಿ ಬಂದಷ್ಟೆಲ್ಲ ಅದನ್ನು ಮತ್ತೆ ರೇಣುಕಾಚಾರ್ಯ ಬಣದವರು ಇವತ್ತು ಸಭೆಯನ್ನು ಮಾಡ್ತಿರೋ ಸರ್ ದಾವಣಗೆರೆಯಲ್ಲಿ. ಮಾಡ್ಲಿಕ್ಕೆ ಯಾರು ಬೇಡ ಸಮಾಜ ಮೊನ್ನೆ ಬಗೆಹರಿದಿಲ್ಲ ಅಂತ ಅರ್ಥ. ಯಾವುದ್ರಿ ಏನು ಅವ್ರಿಗೇನು ಭಯ ಬಂದಿರ್ಬೇಕೇನಾರೆ. ಯತ್ನಾಳ್ ಹೊರಗೆ ಹಾಕಿದ್ರು ಆಗಲಿಲ್ಲ ಅತ್ತ ಪಾಪ ಹತಾಶೆ ಆಗಿರ್ಬೇಕಟ್ಟೆ. ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದವ್ರು. ಸರ್, ಈಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರು. ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಹೆಂಗಂದ್ರೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮನ್ನೇನಾದ್ರು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ, ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು. ಅದ್ರ ಹಿಂದೆ ಸಚಿವ ಸ್ಥಾನ ಸಿಕ್ಕಾಗ ಯತ್ನಾಳ್ ಪರವಾಗಿ ಬರಲಿಲ್ಲ, ಬೇರೆ ಸ್ಥಾನದಲ್ಲಿ ಬರಲಿಲ್ಲ, ಈಗ ಬಂದರು ಅಂತಂದ್ರೆ ಅದರ ಅರ್ಥ ಹಂಗೆ ಅಂತ ವಿಶ್ಲೇಷಣೆ. ಏನು ನೋಡ್ರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಸ್ಥಿತಿಗತಿ. ಯಾರನ್ನ ಮ್ಯಾಗ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದೆ, ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ. 3, 4, 5 ಬಾರಿ ಸಂಸದರಾದವ್ರು ಅದಾರ ಕರ್ನಾಟಕದಲ್ಲಿ. ಲೋಕಸಭೆಯಲ್ಲಿ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ, ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ. ಮತ್ತು ಅವ್ರಿಗೆ ಗುರ್ತದೆ ಯತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ. ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮ್ಯಾಗೂ ವಿಶೇಷ ಪ್ರೀತಿ ಐತಿ. ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ಸರ್, ಹೋರಾಟ ವಕಫ್ ನಿರಂತರ ನಡೆದರೆ. ಈಗ 2ನೇ ಹಂತದ್ದು ನಾವು ಬಳ್ಳಾರಿ ಮತ್ತು ಹೊಸಪೇಟೆ ಹೋಗ್ತಾ ಇದ್ದೀವಿ, ವಿಜಯನಗರ ಹೋಗ್ತಾ ಇದ್ದೀವಿ. ಮುಂದೆ ಹಂತವಾಗಿ ಇದು ಅಧಿವೇಶನ ಮುಗಿದ ಮೇಲೆ ಹಂತವಾಗಿ ಒಟ್ಟಾರೆ ಈ ದೇಶದಲ್ಲಿ ಒಂದು 2-3 ಕಾನೂನುಗಳು ಭಾಳ ಅವಶ್ಯ ಇದೆ. ಒಂದು, ಸಂಪೂರ್ಣ ವಕಫ್ ರದ್ದಾಗಬೇಕು. ಈಗಾಗಲೇ ಪ್ರಧಾನಮಂತ್ರಿಗಳು 1 ನೇಷನ್ 1 ಎಲೆಕ್ಷನ್, ಈಗಾಗಲೇ ಒಂದು ಚುನಾವಣೆ ಅಥವಾ ಈಗಾಗಲೇ ಅವರು ಇದರಲ್ಲಿ ಪಾರ್ಲಿಮೆಂಟಿಗೆ ತರಲಾಕತ್ತಾರ. ಇನ್ನೊಂದು ಸಮಾನ ನಾಗರಿಕ ಸಂಹಿತೆ, ಎಲ್ಲರಿಗೂ ಒಂದೇ ಕಾನೂನು. ಈ 3 ದೇಶದ ಮುಂದೆ ಭಾಳ ದೊಡ್ಡ ಒಂದು ಏನು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ, ಸುರಕ್ಷತೆ, ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ 3 ಕಾನೂನುಗಳು ಭಾಳ ಅವಶ್ಯ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಆವಾಗ 1 ನೇಷನ್ 1 ಇಲೆಕ್ಷನ್ ಅಂತ ಏನು ತೊಗೊಂಡು ಬಂದರು ಪಾರ್ಲಿಮೆಂಟಿಗೆ, ನಿಶ್ಚಿತವಾಗಿಯೂ ನಾವು ಅಲ್ಲಿ ಬಹುಮತ ಪಡಿತೀವಿ. ಮುಂದಿನ ಬಜೆಟ್ ಅಧಿವೇಶನದಾಗ ವಕಫ್ ಭಾಳ ತಿದ್ದುಪಡಿ ಆಗ್ತದೆ. ಬರೀ 44 ತಿದ್ದುಪಡಿ ತೊಗೊಂಡು ಬಂದಾರೆ. ಅದನ್ನು ಪೂರ್ತಿ ರದ್ದು ಮಾಡಬೇಕಂತ ನಾವು ನಿನ್ನೆನೂ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ. ಅದೇ ರೀತಿ ದೇಶದಲ್ಲಿ ಇವತ್ತು ನಾವು ಮೊನ್ನೆ ದೆಹಲಿಗೆ ಹೋದಾಗ ಕೊಟ್ಟಂಥ ಮಾಹಿತಿ ನೋಡಿ ನಮ್ಮ ಆ ಕಮಿಟಿಗಿರುವಂಥ IAS ಅಧಿಕಾರಿಗಳು ಸಹಿತ ಗಾಬರಿಯಾಗ್ಯಾರ. ಇಷ್ಟು ಕೆಟ್ಟ ಕರಾಳ ಶಾಸನ ಇದೆ, ಇದನ್ನು ಪೂರ್ತಿ ನಾವು ಕ್ಯಾನ್ಸರ್ ಇದ್ದಂಗೆ ಇದೊಂದು ಹೇಳ್ತಾರೆ ಅವರು. ಮೊನ್ನೆ ಒಬ್ಬ ಬೆಂಗಳೂರು MLA ಭಾಷಣ ಮಾಡಿದ್ರು. 3 ಕೋಟಿ ಎಕರೆ ಕೃಷಿಗೆ ಯೋಗ್ಯ ಇದೆ, ಅದ್ರಾಗ 1 ಕೋಟಿ ಎಕರೆ ನಮ್ಮದಿದೆ ಅಂತ ಹೇಳ್ತಾನೆ. ಅದು 1 ಕೋಟಿ ಅಂದ್ರೇನು ಲಕ್ಷ ಅಂದ್ರೇನು ಗೊತ್ತಿಲ್ಲ ಪಾಪ. ಹಿಂಗೆ ಜಮೀರ್ ಅಹ್ಮದ್ನು ಹೇಳಿದ್ರು ನಾವು ಯಾವುದೇ ಇದನ್ನು ಮುಟ್ಟುವುದಿಲ್ಲ ಅಂತೇಳಿ. ಆದರೆ ಇವ್ರ ಕೈಯಾಗಿಲ್ಲ. ಈಗಾಗಲೇ ಅಲ್ಲಿ ಸಾಕಷ್ಟು ವಿವರವಾಗಿ ನಾ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇವ್ರ ಕೈಗೇನೂ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ನಿಮಗೇನಾದರೂ ನಿಜವಾಗಿ ರೈತರ ಜಮೀನು, ಮಠ ಮಂದಿರ ಜಮೀನುಗಳನ್ನು ಮುಟ್ಟುವುದಿಲ್ಲ ಅಂಥೇಳಿ ನಿಮ್ಗೆ ನಿಜವಾಗಿ ಕಳ್ಕಳಿದ್ರೆ ಏನು ನರೇಂದ್ರ ಮೋದಿಯವರು ವಕಫ್ ತಿದ್ದುಪಡಿ ಅಂತ ತೊಗೊಂಡು ಬಂದು ಬೆಂಬಲ ಕೊಡ್ರಿ. ಇಲ್ಲಾಂದ್ರೆ ನೀವು ಮುಸ್ಲಿಮರ ಪರವಾಗಿ ಅದಿರ ಅಂಥೇಳಿ ಈ ದೇಶದ ಜನರಿಗೆ ಗೊತ್ತಾಗ್ತದೆ. ಸರ್, ಅನ್ವರ್ ಮಾನ್ಪಡಿ ವರದಿಯನ್ನು ಹೊರಗಡೆ ಬರಬಾರ್ದು, ಸೈಲೆಂಟ್ ಇರಬೇಕಂತ ವಿಜೇಂದ್ರ ಅವರು 150 ಕೋಟಿ ರೂಪಾಯಿ ಆಮಿಷ ಕೊಟ್ಟಿದ್ದರು ಅಂತೇಳಿ ಪ್ರಧಾನಮಂತ್ರಿಗಳು ಪತ್ರ ಬರೆದಿದ್ದಾರೆ. ಅನ್ವರ್ ಮಾನ್ಪಡಿ ಏನು ಬರ್ದಾರೆ ಪತ್ರ? CBI ಕೊಡೋದು ಬರ್ದಾರ. CBI ಅಂದರೆ CBI ED ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದೆ, ಅವರೇ ಬಬ್ಬಿ ಹಾಕ್ತಾರೆ. ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು CBI ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಒಬ್ಬರು ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ CBI ಅದು ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ.
ಇದು 150 ಕೋಟಿ ರೂಪಾಯಿದ್ದು ಹಗರಣ ಹಿಂಗಾಗ್ಯದ. ಅದಕ್ಕೆ ಸಿ ಬಿ ಐ ಕೊಡ್ಬೇಕಂತ ಇವ್ರ ರಿಕಮೆಂಡೇಷನ್ ಆದ್ರೂ ಸಿ ಬಿ ಐದವ್ರು ಬರ್ತಾರೆ. ರಾಜ್ಯಪಾಲರಿಗಾರೆ ಬರೀರಿ, ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು ಸಿ ಬಿ ಐ ಕೊಡಿಸ್ಬೇಕತ್ತಿಲ್ಲ. ಸಿ ಬಿ ಐ ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ, ಇ ಡಿ ಮ್ಯಾಗೆ ವಿಶ್ವಾಸ ಇಲ್ಲ. ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ. ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ, ಮೊನ್ನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಅಪವಾದ ಮಾಡ್ತಾರೆ, ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ, ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ, ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ. ಮತ್ತು ನೀವು ಸಿ ಬಿ ಐ ಅಂದ್ರೆ ಸಿ ಬಿ ಐ ವಿಶ್ವಾಸ ರೈತ ಅಂದಂಗೆ ಆಯ್ತಲ್ಲ. ಹಿಡಿದು ಸಿ ಬಿ ಐನ ಬಿ ಜೆ ಪಿ ಕೈಗೊಂಬೇತಿದ್ರಿ ಅಂದ್ರೆ ಇವ್ರಿಗೆ 150 ಕೋಟಿದು ಏನು ದಾಖಲೆ ಅದಾವು ಸಿ ಬಿ ಐ ಕೊಡಲಿ, ತನಿಖೆ ಮಾಡಲಿ, ನಾವೇನು ಬ್ಯಾಡ ಅನ್ನೋದಿಲ್ಲ. ನೀವು ಏನೇನು ಭ್ರಷ್ಟಾಚಾರ ಮಾಡ್ಯಾರತ್ತ ನಿಮ್ಮ ತಲೆಯಾಗ ಐತಿ ಬಿ ಜೆ ಪಿಯವರು, ಅಲ್ಲೆಲ್ಲ ತನಿಖೆ ಕೊಡಿ. 40% ಅಂದ್ರಿ, ಎಲ್ಲಿ ಹೋಯ್ತದ 40% ಕಮಿಷನ್? ನಿಮ್ಮದು 90% ಆಗೈತಲ್ಲ. ಇನ್ನೂ ಒಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರ್ದು, ಸಾವಿರಾರು ಕೋಟಿ ರೂಪಾಯಿದು ಇದೆ. ಅವೆಲ್ಲ ದಾಖಲೆಗಳನ್ನು ನಮ್ಮ ಇನ್ನೊಂದು ವಾರ ತಡೀರಿ, ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ. ಸರ್, ಈಗ ವಿಜಯಪುರ ನಗರ ಕಾರ್ಯಕರ್ತರಲ್ಲಿ ಒಂದು ಆತಂಕ ಇರುವಂಥದ್ದು ಏನಂದರೆ ಬಿ ಜೆ ಪಿ ಸ್ಟೇಟ್ ಪೇಜ್ ಐತಿ, ಅದು ಬಿಜಾಪುರದಾಗ ವಕಫ್ ಮಾಡಿದ್ರು ಅವ್ರು ಮೆನ್ಷನ್ ಮಾಡಿದಿಲ್ಲ, ಯಾವುದು ಹೋರಾಟ ಮೆನ್ಷನ್. ಯಾವುದು ರೀ? ಬಿ ಜೆ ಪಿ ಸ್ಟೇಟ್ ಪೇಜ್ ಇದೆ ಅವ್ರು ಮಾಡ ಪಾಪ ಅವ್ರು ವಿಜೇಂದ್ರ ಇದು ಇತ್ತು, ಅದು ಬಿ ಜೆ ಪಿ ಕರ್ನಾಟಕದಿಲ್ಲ, ಅದನ್ನು ಚೇಂಜ್ ಮಾಡಬೇಕದು. ವಿಜೇಂದ್ರ ಜೈ ವಿಜೇಂದ್ರ ಕರ್ನಾಟಕ. ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡ್ತಾರೆ. ಹೌದು ರೀ, ಪಾಪ ಅವ್ರ ಕಾರ್ಯಕರ್ತರು ನೋಡಿರಿ, ನಾವು ವಕಫದ್ದು ಇಷ್ಟು ಮಾಡಿದ್ವಿ ಅಂತೇಳಿ ಇವ್ರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು. ಮಹಾರಾಷ್ಟ್ರ ಚುನಾವಣೆ ಮೇಲೆ ಎಫೆಕ್ಟ್ ಆಯಿತು, ಭಯ ಬತ್ತು ನಮ್ಮ ಹಿಂದೂಗಳಿಗೆ. ಇದೇ ಕಾಂಗ್ರೆಸ್ ಬಂದುಬಿಟ್ರೆ ಮುಂದಿನ ದಿವಸಗಳಲ್ಲಿ ಇಡೀ ನಮ್ಮ ಆಸ್ತಿನೇ ಹೆಂಗಾದ್ರೂ ನಮ್ಮ ಹಿಂದಕ್ಕೆ ಮನೆ ಲೋಕಸಭಾದಾಗ ನಮ್ಮ ಖರ್ಗೆಯವ್ರು ಹೇಳ್ಯಾರಲ್ಲ, ಹಿಂದೂಗಳ ಮನ್ಯಾಗ ಹೊಡೆದು ಅವ್ರ ಬಂಗಾರ ಅವ್ರ ಆಸ್ತಿ ಕಸ್ಕೊಂಡು ನಾವು ಮುಸಲ್ಮಾನರು ಕೊಡ್ತೇವೆ. ಖರ್ಗೆ ಅವ್ರದ್ದೇ ಸ್ಟೇಟ್ಮೆಂಟ್ ಐತಿ. ಅಂದ್ರೆ ಅವ್ರ ಉದ್ದೇಶ ಏನೈತೆ ಅಂದರೆ ಹಿಂದೂಗಳನ್ನು ಮನೆ ಹೊಡೆದು ತಂದು ನಾವು ಕೊಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟ ಮ್ಯಾಗ ಇನ್ನೂ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಅದೇ ದುರ್ದೈವ ದೇಶದ್ದು. ವಕಫ್ ರದ್ದು ಆಗದೇ ಇದ್ದರೆ ಭಾಳ ದೊಡ್ಡ ಅನಾಹುತ ಆಗ್ತದೆ. 3 ಪಾಕಿಸ್ತಾನದಟ್ಟರು ಆಸ್ತಿ ಬೇಡ್ಲಕತ್ತಾರ. ಅದಕ್ಕೆ ಸಂಪೂರ್ಣ ರದ್ದಾಗಬೇಕು. ಅದು ಭಾರತ ಸರ್ಕಾರದ ಆಸ್ತಿ ಆಗಬೇಕು. ಮಠ ಮಂದಿರಗಳು ರೈತರದು, ಒಬ್ಬ ರೈತನ ಹೊಲದ ಮೇಲೂ ಯಾವುದೇ ಕಾಲಮ್ನಲ್ಲಿ ವಕಫತ್ತಿರಬಾರ್ದು. ಇದು ನಮ್ಮ ಹೋರಾಟ. ನಾವು 2ನೇ ಹಂತದ ಹೋರಾಟ ಮಾಡ್ತೀವಿ, 3ನೇ ಹಂತ ಮಾಡ್ತೀವಿ. ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ. ಉತ್ತರ ಕರ್ನಾಟಕದ ಸಮಸ್ಯೆ ನಾಳೆ ಸ್ಟಾರ್ಟ್ ಇದೆ. ನಾಳೆ ಸೋಮವಾರ ಹೊಸ ಶಾಸಕರೇನ ಮೊದಲು ಬಾರಿಗೆ ಆರಿಸಿ ಬಂದಾರಲ್ಲ, ನಾಳೆ ಮಾತಾಡ್ತಾರೆ. ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತೀವಿ. ಮೀಸಲಾತಿ ಹೋರಾಟ ಕೇಳಿದಕ್ಕೆ ಅಹಿಂದ ಮುಖಂಡರು ಆಕ್ರೋಶ ವ್ಯಕ್ತಪಡ್ತಾರೆ. ನೋಡಿ, ನಾ ಹೇಳ, ನಾವು 2A ಕೇಳೇ ಇಲ್ಲ. 2Aದು ಪ್ರಸ್ತಾವನೆ ಯಾರು ಮಾಡಿದವರು? ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ, ಈಗ ಹಾಲಿ ಶಾಸಕ ಆಗ್ಯಾನ. ನಾವು ಮೊದಲು ಹೇಳಿದ್ವಿ 2Aದಾಗ ನಾವು ಹೋಗೋದಿಲ್ಲ, ಬೇಡ. ಯಾಕಂದ್ರೆ ಅಲ್ಲಿ 104 ಸಮುದಾಯ ಅದಾವು, ಅವರ ಹಕ್ಕನ್ನು ಕಸ್ಕೋಲಿಕ್ಕೆ ನಮ್ಗೆ ತಯಾರಿಲ್ಲ. ಅದಕ್ಕೆ ನಾವು ಬಿ ಜೆ ಪಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ, ಇವು ನಾವು ಬೊಮ್ಮಾಯಿ ಅವರು ಸೂತ್ರ ಕಂಡು ಹಿಡಿದೀವಿ. ಏನಪ್ಪ ಅಂದ್ರೆ ಇವರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು. ಆ ಪುಣ್ಯಾತ್ಮರು 4% ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ. ಹಿಂದೂಗಳು ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು. ನೀವು 4% ಹೆಂಗೆ ಮುಸ್ಲಿಮರಿಗೆ ಕೊಟ್ಟರಪ್ಪ? ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ, ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕತ್ತಾಗೈತಿ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಜಸ್ಟಿಸ್ ಗವಾಯಿ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳ್ಯದು. ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸ್ನಲ್ಲಿ ಹೇಳ್ತಾರೆ, ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡಾರ. ಅದಕ್ಕಿದು 4% ಅಂತೂ ರದ್ದು ಮಾಡಲೇಬೇಕು. ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ 4% ಕೊಟ್ಟಾರ. ಅಲ್ಲಿದಿಂದ ನಮ್ಮ ಲಿಂಗಾಯತೊಳಗೇನಿತ್ತು 3B ಇತ್ತು. 3B ಒಳಗೆ ಏನಾಗಿತ್ತು, ಕೆಲವೊಂದು 2Aದಾಗೂ ಇದ್ದರು, 3Bದಾಗ ಅಂದ್ರೆ ಲಾಭ ಎಲ್ಲ ಕಡೆ ತೊಗೋತೀವಿ ಜನರಲ್ದಾಗ. ಅದಕ್ಕೆ ನಾವೇನು ಮಾಡಿದ್ರು, ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡಿ
ಆ 4% ಏನು ಮುಸ್ಲಿಂ ಕೋಟ್ ರಿಸರ್ವೇಷನ್ ತೆಗೆದು ಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ 6% ಮಾಡಿದ್ರು. ನಮ್ಗೆ ಲಿಂಗಾಯತರು, ವೀರಶೈವ ಲಿಂಗಾಯತರು, ಮರಾಠರು, ಜೈನರು, ಅಲ್ಲಿಂದ ಕುರುಬ, ಅಲ್ಲಿಂದ ವೈಷ್ಣವರು, ಕ್ರಿಶ್ಚಿಯನ್ರು ಕೂಡಿ ನಮಗೆ 7% ಕೊಟ್ಟಾರೆ. ಬರೀ ಪಂಚಮಸಾಲಿಯರು ಕೊಟ್ಟಿಲ್ಲ. ಪಂಚಮಸಾಲಿಯವ್ರು ಒಂದೇ ಇಲ್ಲ, ಎಲ್ಲ 40 ಜಾತಿ ಅದಾವೆ ನಮಗೆ 7%. 2Aದಾಗ 104 ಜಾತಿ ಅದಾವೆ. 2Cದಾಗ ಇವರೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದಾವೆ ಅವೆಲ್ಲ ಕೂಡಿ 67 ಆಗ್ತಾವೆ. ಅದು ನಾವು 2Aನೇ ಬೇಡಿಲ್ಲ. ಯಾರ ಕೈಯ ಕಾಲ ಕಡಿದ ಅವಶ್ಯಕತೆ ಇಲ್ಲ. ನಾವು ನಿರ್ಣಯ ಮಾನ್ಯ ವಿಧಾನಸಭೆದಾಗ ಹೇಳೀನಿ, ನಾವು 2Aದಾಗ ಬೇಡಿಲ್ಲ. ನಮ್ಮ 2Aದಾಗ ಬೇಡ. 104 ಮಂದಿ ಸಮುದಾಯದವ್ರಿಗೆ ನಾವು ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರ ಕಿಸೆದಾಗ ನಾವು ಕೈ ಹಾಕ್ಲಿಕ್ಕೆ ತಯಾರಿಲ್ಲ. ನಮ್ಮದೇ ಒಂದು ಬಕೆಟ್ ಬೇರೆ ಐತಿ, ಅದ್ರಾಗ 7% ಐತಿ. ಅದು ಬರೀ ಪಂಚಮಸಾಲಿಯರು ಲಿಂಗಾಯತರದಿಲ್ಲ. ಮರಾಠರದಾರ, ಜೈನರದಾರ, ಕ್ರಿಶ್ಚಿಯನ್ರದಾರ, ವೈಷ್ಣವರದಾರ, ಕುರುಬ ಅಂತ ಹೇಳಿ ಅವರೂ ಅದಾರ ನಮ್ದ್ರಾಗ. ಆದರೂ ನಾವು ಅದಕ್ಕಿಂತ ತಕರಾರು ಮಾಡಿಲ್ಲ. ಇರಲಿಪ್ಪ 7%ನಾಗ ನಾವೆಲ್ಲ ಹಂಚ್ಕೊಂಡು ತಿಂತೀವಿ ಅಂತೇಳಿ ಈ ಕೈ ಕಲ್ಲದು ಕಾಲು ಹಿಡಿದು ಎಲ್ಲ ಸಿದ್ದರಾಮಯ್ಯನವ್ರು ಇಂಥ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ. ಸಿದ್ದರಾಮಯ್ಯನವರು ಕೊಡೋದಿಲ್ಲಲ್ಲ, ಬಿಟ್ಬಿಟ್ಟು ನಾವು ಇನ್ಮ್ಯಾಗ ಸಿದ್ದರಾಮಯ್ಯ ಬಳಿ ಹೋಗೋದೇ ಇಲ್ಲ. ಮೀಸಲಾತಿ ಬೇಡಕ್ಕೆ ಸಿದ್ದರಾಮಯ್ಯ ಬಳಿ ಹೋಗೋದಿಲ್ಲ. ನಾವು ಸುಪ್ರೀಂ ಕೋರ್ಟ್ನಾಗೆ ಈಗಾಗಲೇ ಮುಸ್ಲಿಂ ರಿಸರ್ವೇಷನ್ದು ಚರ್ಚೆ ನಡೆದದ. ಆ ಮುಸ್ಲಿಂ ರಿಸರ್ವೇಷನ್ ರದ್ದಾಯ್ತಂದ್ರೆ ಆಟೋಮೆಟಿಕ್ಲಿ ನಮ್ಮದು 2CD ಬರ್ತದೆ. ನಾವು ಯಾವ ಕಾಲಕ್ಕೂ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ. ಯಾವ ಕಾಲಕ್ಕೂ 2A ಇದಾಗ ನಾವು ಹೋಗೋದಿಲ್ಲ. ಅದನ್ನು ಬೆಂಕಿ ಹಚ್ಚಿದವ್ರಿಗೆ ಕಾಂಗ್ರೆಸ್ಸಿಗರು. ಅಲ್ಲೊಬ್ಬ ಮಾಜಿ ಶಾಸಕ ಈಗೇನು ಮಾತಾಡಕತ್ತಾನ ವಿಧಾನಸಭೆ ಒಳಗೆ, ಇವನೇ ನಮ್ಮ ಸರ್ಕಾರ ಬಂದ್ರೆ 15 ಮಿನಿಟ್ನಾಗ 2A ಕೊಡ್ತಾನೆ. ಇನ್ನೂ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ. ಆ 15% ಪೂರ್ತಿ ಪಂಚಮಸಾಲಿಯರು ಕೊಡ್ತಾನೆ. ಹೆಂಗೆ ಕೊಡ್ತಾನೆ ರೀ? ಏನಾರು ಬೇಕಲ್ಲ ಸ್ವಲ್ಪ. ಈಗೆಲ್ಲ ಅವ್ರನ್ನೇ ಮೊದಲು ಜೈಲಿಗೆ ಹಾಕಂತ ಹೇಳ್ತೇನೆ ನಾನು. ಸ್ವಲ್ಪ ಯಾರಿಗೆ ಸಿದ್ದರಾಮಯ್ಯ, ನಿಮ್ಮ ಪಾರ್ಟಿಯವ್ರು, ಲಕ್ಷ್ಮೀ ಹೆಬ್ಬಾಳ್ಕರು, ಇವರೆಲ್ಲ ಹಿಂದಿನ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ. ಪ್ರಾಣ ಹೋಗಲಿ, ಪ್ರಾಣ ಹೋಗಲಿ, ಪ್ರಾಣ ಯಾವ ಆಗಬೇಕಾಗಿ ನಾವು ರಿಸರ್ವೇಷನ್ ಹೋರಾಟ ನೋಡ್ರಿ. ಹೋರಾಟ ನಾವು ಬರೀ ಒಂದು ಸಮುದಾಯಕ್ಕೆ ಮಾಡ್ಲಕತ್ತಿಲ್ಲ. ನಾವು ಮರಾಠ, ಜೈನ, ಕ್ರಿಶ್ಚಿಯನ್, ಅಲ್ಲಿಂದ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಾವು ಮಾಡ್ಲಕತ್ತೀವಿ. ಆ 7%ನಾಗ ನಮ್ಗೆ ಎಷ್ಟು ಬರ್ತದೆ? 1.5-2% ಬರ್ತದೆ. ಜೈನ ಸಮುದಾಯದವರು ಅದಾರ, ದಿಗಂಬರ ಜೈನರು ಅದಾರ. ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು 8 ಇದು ಅದಾವ ಸಬ್ ಕಾಸ್ಟ್ ಮರಾಠ. ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಯಾವ್ಯಾವ ಮರಾಠರೊಳಗೆ ಅದಾರ, ಯಾವ ಜೈನ ದಿಗಂಬರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವ ಒಂದು ಸಣ್ಣ ಸಮುದಾಯ ಅದಾವೆ. ಅವು ಅಲ್ಲಿ ಕುರುಬ ಜನಾಂಗನೂ ಐತಿ. ಮತ್ತು ಕೆಲವೊಂದು ನಮ್ಮ ವಿಶ್ವಕರ್ಮ ಅವು ಅದಾವೆ. ಎಲ್ಲ 40 ಜಾತಿ ಬರ್ತವೆ ನಮ್ದ್ರಾಗ. ಅದನ್ನು ನಾವು 2Aದಾಗ ನಮ್ಮದು ಕ್ಲೇಮ್ ಮಾಡಿಲ್ಲ. ಯಾರೂ ಕೈಯ ಕಾಲ ಕಡಿಬೇಡ್ರಿ. ನಿಮ್ಮದು ಊಟ ನೀವು ಮಾಡಿರಿ. ನಾವು ನಮ್ಮ ಬಡವರದ ನಮ್ಮ ಎಲ್ಲ ಜಾತಿಯಾಗು, ಈ 40 ಜಾತಿಯಾಗೂ ಬಡತನ ಇದೆ. ಮೊದಲಿನ ಕೃಷಿ ಅಷ್ಟು ಜಮೀನು ಭಾಳ ಇದ್ದು, 100 ಎಕರೆ ಇದ್ದು. ಎಲ್ಲ ಈಗೆಲ್ಲ ಅಣ್ಣತಮ್ಮರು ಬೇರೆ ಆಗಿ ಎಷ್ಟು 2 ಎಕರೆ, 5 ಎಕರೆ, 3 ಎಕರೆಗೆ ಬಂದೀವಿ. ಅದಕ್ಕೆ ಮೀಸಲಾತಿ ಅವಶ್ಯ ಐತೆ ಅಂತೇಳಿ ನಮ್ಮ ಗುರುಗಳು ಹೋರಾಟ ಮಾಡಕತ್ತಾರ. ನಮ್ಮ ಗುರುಗಳಾದರೆ ಇಡೀ ಸಮಸ್ತ ವೀರಶೈವ ಲಿಂಗಾಯತರು, ಮರಾಠ, ಕ್ರಿಶ್ಚಿಯನ್, ಜೈನ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡಕತ್ತೀವಿ. ಹಾಂ, ಯಾವ್ದು ರೀ? ಹಾಂ, ಅದನ್ನು ಇವತ್ತು ಟ್ವೀಟ್ ಮಾಡಿಲ್ಲ ನಾನು. ನೋಡಿರಿ, ಎಕ್ಸಾಮಿನೇಷನ್ ಪೇಪರು ಎಟ್ಟಕ್ಕೆ ತೊಗೊಂಡು ಬರ್ತಾನೋ ನೋಡಿರಲ್ಲ ನೀವು, ವಿಡಿಯೋ ಸಹಿತ ಹಾಕಿನ. ಈ ರೀತಿ ಉದ್ದೇಶಪೂರ್ವಕವಾಗಿ ತಮಗೆ ಬೇಕಾದವ್ರನ್ನ ಅಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಡೀ ವ್ಯವಸ್ಥೆನೇ ಇವರು ಬುಡಮೇಲೆ ಮಾಡ್ಲಕತ್ತಾರೆ. ಇವತ್ತು ಹೇಳ್ತಾರೆ PSI ಹಗರಣ ಎಲ್ಲಿ ಹೋಯ್ತು, ಪ್ರಿಯಾಂಕಾ ಖರ್ಗೆ ಎಷ್ಟು ಜಿಗಿದಾಡ್ತಿದ್ರು. ಈಗ ಯಾಕೆ PSI ಹಗರಣ ಮಾತಾಡಲಾಗ್ಯಾರ? ಯಾಕಂದ್ರೆ ಖರ್ಗೆ ಅವ್ರದ್ದು ಕೈ ಇರ್ಬೇಕತ್ತ ನನಗೆ ಅನಿಸ್ಲಾಕತ್ತೈತಿ. ಅದಕ್ಕೆ ಸುಮ್ಮ ಕೂತಾರೆ. ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗ್ಯಾವತ್ತು ನನಗೆ ಗುರ್ತೈತಿ. ಅದಕ್ಕೆ ಈಗ ಗಪ್ಪಾಗಿಬಿಟ್ರಿ. ಈಗ 150 ಕೋಟಿ ದೇವಸ್ಕೊಂಡು ಕೂತಾರೆ ನಾಟಕ ಕಂಪ್ನಿ. ಇದನ್ನು ಸುಮ್ಮನೆ ಫೇಕೆ. ಇದನ್ನು ಏನು ಅವ್ರು ಎನ್ಕರ್ ಮಾಡೋದಿಲ್ಲ, ಇವರು ಎನ್ಕರ್ ಕೇಳೋದಿಲ್ಲ, ಏನಾಗೋದಿಲ್ಲ. ಎಲ್ಲ ಸಬ್ ಗೋಲ್ಮಾಲ